ಎಂಥ ಕಳ್ಳತನ ಮಾಡುವನು ಕೂಡ ಅವನ ಹತ್ರ ಅವನದ್ದೇ ಆದೊಂದು ಧರ್ಮ ಇರುತ್ತೆ. ನಾನು ಕಳ್ಳತನ ಯಾಕೆ ಮಾಡ್ತೇನೆ ಅಂದರೆ ಅವರೆಲ್ಲ ಜಾಸ್ತಿ ದುಡ್ದು ಇಟ್ಕೊಂಡಿದ್ದಾರೆ. ಒಂದು ಲೋಕದಲ್ಲಿ ಸಮತೆಯನ್ನು ತರಬೇಕು. ಇಲ್ಲ ಅಂದರೆ ಹೇಗೆ ದುಡ್ದವನು ದುಡಿತಾ ಶ್ರೀಮಂತ ಆಗ್ತಾನೆ ಇರ್ತಾನೆ. ನಮ್ಮಂಥ ಬಡವರು ಬಡವರಾಗೇ ಇರ್ತಾರೆ. ಅದರಿಂದಾಗಿ ನನ್ನ ಹತ್ರ ಒಂದು ಇಸಮ್ ಇದೆ. ಆ ಇಸಮನ್ನು ಉಪಯೋಗಿಸಿಕೊಂಡು ನಾನು ಇಡೀ ಜಗತ್ತನ್ನು ನನ್ನ ವಶಕ್ಕೆ ತಂದುಕೊಳ್ತೇನೆ. ನಮ್ಮಲ್ಲೂ ಒಂದು ಕಾಮ್ರೇಡ್ ಇದ್ದಾರೆ, ನಮ್ಮಲ್ಲೂ ಬೇಕಾದಷ್ಟು ವ್ಯವಸ್ಥೆಗಳಿವೆ. ಅದರಿಂದ ನನ್ನದೇ ಒಂದು ನ್ಯಾಯ ಇದೆ, ನನ್ನದೇ ಒಂದು ವ್ಯವಸ್ಥೆ ಇದೆ. ಅದರಿಂದ ನಾನು ಹೀಗೆ ಮಾಡ್ತೇನೆ ಅಂತ ಹೇಳ್ಕೊಳ್ಳಲ್ಲ ಒಬ್ಬ ಕಳ್ಳನಾದರೂ ಕೂಡ. ಹಾಗೆ ರಾವಣ ತನ್ನದೇ ಆದ ನಿಯಮವನ್ನು ವ್ಯಕ್ತಪಡಿಸ್ತಾ ಭೂತಾನಾಂ ಅಹಿತೇ ರತಃ, ಕಾಡು ಪ್ರಾಣಿಗಳಿಗೆ ಬದುಕಲಿಕ್ಕೆ ಅವಕಾಶ ಇಲ್ಲ ಅಂತಾಗಿದೆ. ಕಾಡಿನಲ್ಲಿ ವಾಸ ಮಾಡುವ ನಮ್ಮವರು ಯಾರೂ ಕೂಡ ನೆಮ್ಮದಿಯಿಂದ, ಯಾರೋ 4 ಜನ ತಪಸ್ಸು ಮಾಡೋರಿಗೋಸ್ಕರ ಅಲ್ಲಿರುವ ಎಲ್ಲರಿಗೂ ಅನ್ಯಾಯ ಮಾಡೋದು ಅಂದ್ರೆ ಏನರ್ಥ? ಯಾವಾಗಲೂ ಮೆಜಾರಿಟಿ ಅಲ್ವ ಮುಖ್ಯ? ಯಾರೋ ಇಬ್ಬರನ್ನು ಉಳಿಸ್ಲಿಕ್ಕೋಸ್ಕರ 100 ಜನರನ್ನು ಕೊಲ್ಲುವುದಾ? ಯಾವುದಾದ್ರೂ ನ್ಯಾಯ ಹಾಗೆ ಹೇಳುತ್ತಾ ಅಂತ ತನ್ನ ಬುದ್ಧಿವಂತಿಕೆಯ ಮಾತುಗಳನ್ನು